ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಟೋಟೊ ರಿಂಗ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಡಿ, ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಏನೇನು ಬೇಕಂತ ನೋಡೋಣವಾ? ಪಟೋಟನ ನಾನಿಲ್ಲಿ 3/4 kg ಅಷ್ಟು ತೊಗೊಂಡಿದ್ದೀನಿ. ಈ 3/4 kg ಪಟೋಟೆಗೆ 1 ಬೌಲಷ್ಟು ಕಾರ್ನ್ಫ್ಲವರು, ಇದರಲ್ಲಿ 2 ಬೌಲಷ್ಟು ಸೋಜಿ ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಫ್ಲೆಕ್ಸು ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೋಜಿನೇ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ಬೇಕಿದು. ಪಟೋಟನ ಈ ಥರ ಸಣ್ಣದಾಗಿ ತುರ್ಕೊಂಡ್ಬಿಡ್ತೀನಿ. ಕೈಲಿ ಸ್ಮ್ಯಾಶ್ ಮಾಡ್ಕೊಬೋದು. ನಾನು ಇದಾದರೆ ಜಲ್ದಿ ಆಗುತ್ತೆ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಸಣ್ಣದಾಗಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಬೆನೆಸ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಬೆಳ್ಳುಳ್ಳಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಈಗ ನೀರು ಹಾಕ್ಕೊಂಬಿಡೋಣ. ಇದಕ್ಕೆ ಸರಿ ಹೋಗೋಷ್ಟು 1-2 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ ಕುದೀತಾ ಇದೆ. ಇದು ರವೆಯನ್ನು ನಾನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ನಲ್ಲ ಅದು ಹಾಕಿ ತಿರುಗ್ತಾ ಹೋಗಬೇಕು. ನೋಡಿ ತಿರುಗ್ತಾ ಗಟ್ಟಿ ಆಗ್ತಾ ಇದೆ. ಈ ಥರ ಗಟ್ಟಿ ಆದ ತಕ್ಷಣ ಸ್ವಲ್ಪ ಹೊತ್ತು ಕೈ ಆಡಿಸಿ ಚೆನ್ನಾಗಿ 10 ನಿಮಿಷ ಮುಚ್ಚಿಡೋಣ. ಚೆನ್ನಾಗಿ ಆಳ್ಕೊಳ್ಳಿ. ಏನಾದರೂ ಗಂಟು ಏನಾದರೂ ಇದ್ದರೆ ಚೆನ್ನಾಗಿ ಹೊಡ್ಕೊಂಡು 10 ನಿಮಿಷ ಮುಚ್ಚಿಟ್ಕೊತಿದ್ದೀನಿ ನಾನಿಲ್ಲಿ. ಈಗ ನೋಡಿ 10 ನಿಮಿಷ ಆದಮೇಲೆ ಇಷ್ಟ ಇದೆ. ಇದು ಫುಲ್ ಬಿಸಿ ಇದೆ ಫ್ರೆಂಡ್ಸ್, ಆರಲಿ. ಇದು ಪಟೋಟ ಇದನ್ನು ತುರ್ಕೊಂಡಿದ್ವಲ್ಲ ಇದನ್ನು ಮತ್ತು ಅದು ಆರಿದ ಮೇಲೆ ಇದನ್ನು ಎರಡನ್ನೂ ಈಗ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಹಿಟ್ಟು ಮೆತ್ತಗಾಗಬಾರ್ದು. ಇದು 1 ಕಪ್ಪು ಕಾರ್ನ್ಫ್ಲೋರ್ ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಅದಕ್ಕೆ ನಾದ್ಕೊಳ್ಳೋಣ. ನೋಡಿ ಇಷ್ಟಿಷ್ಟು ಒಂದು ಬಿಲ್ಲಿ ತೊಗೊಂಡು ಚಪಾತಿ ಟೈಪ್ ದೊಡ್ಡ ಚಪಾತಿ ಮಾಡ್ಕೊಳ್ಳೋಣ. ಈಗ ದೊಡ್ಡ ಚಪಾತಿ ಥರ ತೀಡ್ಕೊಂಡ್ಬಿಟ್ಟು ಒಂದೇನಾದರೂ ರೌಂಡ್ ಶೇಪು, ಒಂದೇನಾದರೂ ಬೌಲು ಏನಾದರೂ ತೊಗೊಳ್ಳಿ. ನಾನಿದು ಆಯಿಲ್ದು ಕ್ಯಾಪ್ ತೊಗೊಂಡಿದ್ದೀನಿ, ಆಯಿಲ್ ಬಾಟಲ್ದಿದು. ಈ ಥರ ರೌಂಡ್ ಎಲ್ಲ ಮಾಡ್ಕೊತ ಮತ್ತು ಮಧ್ಯದಲ್ಲಿ ಒಂದು ಟಾನಿಕ್ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪ್ ಇಟ್ಟು ಸ್ವಲ್ಪ ಈ ಥರ ತಿರ್ಕೊಳ್ಳಿ. ನೋಡಿ ರೌಂಡಾಗಿ ಬರುತ್ತೆ. ಇದು ಕಟ್ಟಾಗಿ ಈ ಥರ ಎಲ್ಲ ರೌಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಆಯಿಲ್ ಕಾಯಕ್ಕಿಟ್ಟಿದ್ದೀನಿ, ಆಯಿಲ್ಗೆ ಹಾಕಿಬಿಡೋಣ. ಅದು ಮಧ್ಯದ ತೆಗೆದಿದ್ನೆಲ್ಲ ಅದು ಕೂಡ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಕೆಡಿಸ್ ಮಾಡ್ಕೋಬೋದು. ನಾನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ತಕ್ಕೊಂಡು ಈಗ ಸವಿಯಲು ಸಿದ್ಧವಾಗಿದೆ ನೋಡಿ ಪಟೋಟೊ ರಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.